ಪೊಸಳ್ಳಿ ಕುಲಾಲಮಠ ದೈಪಲ ಕಾಮಾಜಿ ರಸ್ತೆಯನ್ನು ಅಗಲೀಕರಣಗೊಳಿಸಿ ಸುಂದರವಾದ ರಸ್ತೆ ನಿರ್ಮಾಣಕ್ಕೆ ಬೇಕಾದ ಅನುದಾನವನ್ನ ಶಾಸಕರ ನಿಧಿಯಿಂದ ನೀಡುವುದಾಗಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಹೇಳಿದ್ದಾರೆ. ಅವರು ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ವತಿಯಿಂದ ಸಮಾಜ ಸೇವಾ ಸಹಕಾರಿ ಸಂಘ ನಿಗಮ ಬಂಟ್ವಾಳ ಇದರ ಸಹಕಾರದೊಂದಿಗೆ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಪೊಸಳ್ಳಿ ಕುಲಾಲಮಠ ದೈಪಲ ಕಾಮಾಜಿ ರಸ್ತೆಗೆ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ರಸ್ತೆ ಎಂಬ ನಾಮಕರಣವನ್ನ ಅನಾವರಣ ಮಾಡಿದ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿರುವ ಅಮ್ಮೆಂಬಳ ಬಾಳಪ್ಪ ಅವರ ಹೆಸರಿನಂತೆ ಅತ್ಯಂತ ಸುಂದರವಾಗಿ ಇಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ರಸ್ತೆಯನ್ನು ಸುಂದರಗೊಳಿಸುವುದಕ್ಕೆ ಕುಲಾಲ ಸುಧಾರಕ ಸಂಘ ಸಹಕಾರ ನೀಡುವಂತೆ ತಿಳಿಸಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಅರಣ್ಯ ಇಲಾಖೆಗೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬೂಡಾ ಅಧ್ಯಕ್ಷ ಬೇಬಿ ಕುಂದರ್, ಅಮ್ಮೆಂಬಳ ಬಾಳಪ್ಪ ಸೇವಾ ಪ್ರತಿಷ್ಠಾನ ಅಧ್ಯಕ್ಷ ಚಂದಪ್ಪ ಮೂಲ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಶಾಂತ್ ಪೂಂಜಾಲ್ಕಟೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಶಾಸಕರ ನಿಧಿಯಿಂದ ಇದಕ್ಕೆ ಇನ್ನಷ್ಟು ಫಂಡ್ ಕೊಡ್ತೀನಿ. ನಾನು ಇದಕ್ಕೆ ಅಗಲ ಮಾಡಿ ಡಬಲ್ ರೋಡ್ ಮಾಡಿ ಚೆನ್ನಾಗಿಟ್ಟು ಪಕ್ಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳ್ತೇನೆ, ಅದನ್ನು ಗಿಡ ಹಾಕಿ ಕೊಟ್ಟು ಫಾರೆಸ್ಟ್ ಬೆಳೆಸಿಬಿಟ್ಟು ಚೆನ್ನಾಗಿರ್ಬೇಕು. ಅದು ಹೋಗುವಾಗ ಜನರಿಗೆ ಗೊತ್ತಾಗಬೇಕು ಚೆನ್ನಾಗಿ ರಸ್ತೆ ಇದೆ, ಇದು ಅವರ ಹೆಸರು ಅಂತ. ಆಗ ಬೋರ್ಡಲ್ಲಿ ಆ ಹೆಸರು ಇಟ್ಟದಕ್ಕೆ ಸಾರ್ಥಕ ಆಗ್ತದೆ. ಅದರಿಂದ ಖಂಡಿತವಾಗಲೂ ಅದಕ್ಕೆ ನಿಮ್ಮ ಸಂಘದ ವತಿಯಿಂದ ಸಹಕಾರ ಬೇಕು. ಅದು ಗಿಡ ನೆಟ್ಟಾಗ ಅದನ್ನು ಚೆನ್ನಾಗಿ ಅದಕ್ಕೆ ನೀರು ಹಾಕೋದು ನೋಡಿಕೊಂಡು ಅದು ಸುಪವಿಜನ ಆದರೂ ಚೆನ್ನಾಗಿ ಮಾಡಬೇಕು. ಅದರ ಖರ್ಚು ವೆಚ್ಚವನ್ನು ನಮ್ಮ ಶಾಸಕರ ನಿಧಿಯಿಂದ ನಾನು ಅದನ್ನು ಮಾಡಿಸ್ತೇನೆ. ಇದನ್ನು ಆಗಲ್ಲ ಇನ್ನೊಂದು 4 ಫೀಟ್ ಆ ಕಡೆ ಈ ಕಡೆ ಮಾಡಿದರೆ ಇನ್ನೊಂದು ಡಬಲ್ ರೋಡ್ ಆಗ್ತದೆ. ಅದರ ಪಕ್ಕದಲ್ಲಿ ಡಿಪಾರ್ಟ್ಮೆಂಟ್ ಹತ್ರ ಹೇಳಿ ನೆಕ್ಸ್ಟ್ ಇದರಲ್ಲಿ ಗಿಡಗಳನ್ನು ನೆಡುವ ಮುಖಾಂತರ ಚೆನ್ನಾಗಿ ಮಾಡಿದರೆ ಈ ಒಂದು ಅರ್ಥ ಬರ್ತದೆ ಯಾರಾದರೂ ಹೆಸರಿದ್ದರೆ. ಅದರಿಂದ ಖಂಡಿತವಾಗಿ ನೀವು ಮಾಡ್ತೀರಿ ಎಂಬ ವಿಶ್ವಾಸ ಇದೆ. ಅದರಿಂದ ಅದನ್ನೊಂದು ಈ ಕಡೆ ಮಾಡಿಬಿಟ್ಟು ಅದರ ನಂತರ ಈ ಮಾರ್ಗವನ್ನು ಎಂಡ್ ತನಕ ಮುಟ್ಟಿಸ್ಬೋದು ಅಂತ ಹೇಳಿದರು. ಖಂಡಿತವಾಗಿ ಮುಂದಿನ